ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಹುಚ್ಚೆಳ್ಳಿಂದ ಕೆಂಬುಳಿ ಅಥವಾ ತಂಬುಳಿ ಅಂತ ಹೇಳ್ತಾರಲ್ವಾ, ಅದನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ನಾವು ಕುಶನಿ ಕಾಳು ಅಂತ ಹೇಳ್ತೀವಿ. ಅದಕ್ಕೆ ನಾನು ಒಣ ಕಡಲೆಕಾಳನ್ನ ಸ್ವಲ್ಪ ಹುರ್ಕೊಂಡಿದ್ದೀನಿ. ಹಾಗೆ 4ರಿಂದ 5 ಗುಂಟೂರು ಮೆಣಸಿನಕಾಯಿ, ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿ ಹುರ್ಕೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಕೂಡ ಒಂದು ಮುಕ್ಕಾಲು ಭಾಗ ಆದರೆ ತಗೊಳ್ಳಿ, ದೊಡ್ಡದಾದರೆ. ಚಿಕ್ಕದಾದರೆ ಒಂದಾದರೆ ಸಾಕು. 1 ಈರುಳ್ಳಿ, ಹಾಗೆ ಸ್ವಲ್ಪ ಕೊಬ್ಬರಿ, ಕಾಯಿ ಇದ್ರೆ ಕಾಯಿ ಹಾಕ್ಕೊಳ್ಳಿ, ಕೊಬ್ಬರಿ ಇದ್ರೆ ಹಾಕ್ಕೊಳ್ಳಿ. ಎಲ್ಲ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡದೆ ಹಾಗೆ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಫ್ರೈ ಬೇಕಂದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೂ ಕೂಡ ಹಾಗೆ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಹುಚ್ಚೆಳ್ಳು, ಅದನ್ನ ಹುರ್ಕೊಳ್ತಾ ಇದ್ದೀನಿ. ಸೊ ಇದು ಬಿಸಿಗೆ ಸ್ವಲ್ಪ ಇದ್ರೆ ಸಾಕು, ಜಾಸ್ತಿ ಫ್ರೈ ಮಾಡ್ಕೋಬೇಡಿ. ಚಟಪಟ ಅಂತ ಅದೇ ಸಿಡ್ಬಿಡುತ್ತೆ, ಬೇಗ ಆಗುತ್ತೆ. ಇದೆಲ್ಲದನ್ನು ಕೂಡ ಹುರಿದಿರೋಂಥ ಇಷ್ಟೇ ಇಂಗ್ರೀಡಿಯೆಂಟ್ಸ್, ಬೇಗ ಮಾಡುವಂಥ ಸಾಂಬಾರ್ ಇದು. ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೊಮೆಟೊ ಏನು ಆ್ಯಡ್ ಮಾಡಲ್ಲ, ಬರೀ ಹುಣಸೆಹಣ್ಣು. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ, ಫೈನ್ ಪೇಸ್ಟು. ಅದಾದ್ಮೇಲೆ ಇದನ್ನ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಇದನ್ನ ಡೈರೆಕ್ಟ್ ಒಗ್ಗರಣೆ ಹಾಕಬಾರ್ದು, ಒಗ್ಗರಣೆ ತಣ್ಣಗಾದ್ಮೇಲೆ ರುಬ್ಬಿರೋ ಅಂಥ ಖಾರನ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ. ಸೊ ಒಗ್ಗರಣೆಗೆ ನಾನು ಸಾಸಿವೆ ಮತ್ತು 2ರಿಂದ 3 ಒಣಮೆಣಸಿನ್ಕಾಯಿ, 1 ಈರುಳ್ಳಿ ಸ್ಲೈಸ್ ಆಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇಷ್ಟೇ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಸಾಕು. ಮತ್ತೆ ಬೇರೆ ಏನು ಮಿಕ್ಸ್ ಮಾಡ್ಕೋಬೇಡಿ. ಒಗ್ಗರಣೆ ತಣ್ಣಗಾದ್ಮೇಲೆ ರುಬ್ಕೊಂಡಿರೋ ಅಂಥದ್ದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ತುಂಬ ಫ್ರೈ ಮಾಡಬೇಡಿ ಈರುಳ್ಳಿನ, ಸ್ವಲ್ಪ ಹಸಿ ಹಸಿ ಇದ್ರೂ ಪರವಾಗಿಲ್ಲ. ಕೆಲವೊಬ್ರು ಹಸಿನೇ ಹಂಗೆ ಹಾಕ್ತಾರೆ. ಹುರ್ಕೊಂಡಿರೋಂಥ ಕಡಲೆಕಾಳು ಮತ್ತು ರುಬ್ಕೊಂಡಿರೋಂಥ ಏನು ಪೇಸ್ಟ್ ಇರುತ್ತಲ್ವ ಖಾರದ್ದು, ಅದೆಲ್ಲದನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಆದರೆ ಆಯಿತು. ಹಸಿ ಸಾಂಬಾರು ಇದು, ಕುದಿಸೋ ಹಾಗಿಲ್ಲ, ಹಾಗೆ ಹಸಿ ಮಾಡೋದು. ಒನ್ ಟೈಮ್ಗೆ ಮಾಡೋವಂಥ ಸಾಂಬಾರು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಮಾಡೋಕ್ಕೆ ಬೇಜಾರು ಅಂತ ಅನ್ನೋರು ಈಸಿಯಾಗಿ ಈ ಸಾಂಬಾರನ್ನು ಆರಾಮಾಗಿ ಟ್ರೈ ಮಾಡಿ ನೋಡ್ಬೋದು. ಈ ಹುಚ್ಚೆಳ್ಳಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ನಮಗೆ. ಐರನ್, ಪ್ರೋಟೀನ್ ಜಾಸ್ತಿ ಇದೆ, ವಿಟಮಿನ್ ಕೆ ಇದೆ, ಹೃದಯಕ್ಕೆ ಒಳ್ಳೆಯದು, ಒಳ್ಳೆ ನಿದ್ದೆ ಬರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಮಾರ್ನಿಂಗ್ ಸಿಕ್ನೆಸ್ ಇರೋರಿಗೆ ಮತ್ತು ಉರಿಯೂತ ಇರೋರಿಗೆ ಕೂಡ ಅದು ಆರೋಗ್ಯಕ್ಕೆ ಒಳ್ಳೆಯದು. ಟ್ರೈ ಮಾಡಿ ನೋಡಿ, ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ. ಹಾಗೆ ನಾನು ದೋಸೆ ಮತ್ತು ಇಡ್ಲಿಗೆ ಯಾವ ಥರ ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು, 2 ಟೈಮ್ಗೆ ಒಂದು 4 ಜನ ತಿನ್ನೋವಷ್ಟು ತೋರಿಸ್ತಾ ಇದ್ದೀನಿ, ಏನೇನೆಲ್ಲ ಹಾಕ್ಕೋಬೇಕು ಅನ್ನೋದನ್ನು. ನಾನು 1.5 ಕಪ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ, ರೇಷನ್ ಅಕ್ಕಿ ಹಾಕ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಮೆಂತ್ಯ, ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಅಳತೆ ಅಷ್ಟು ಹಾಕ್ಕೊತಾ ಇದ್ದೀನಿ. ಹೆಸರು ಬೇಳೆ, ಕಡಲೆಬೇಳೆ, ಉದ್ದಿನಕಾಳು, ಉದ್ದಿನಬೇಳೆ ಇದ್ರೆ ಉದ್ದಿನಬೇಳೆ, ಉದ್ದಿನಕಾಳು ಇದ್ರೆ ಉದ್ದಿನಕಾಳು, ಸ್ವಲ್ಪ ಮೆಂತ್ಯ, ಇಷ್ಟು. ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ಮೆಂತ್ಯ, ಅಕ್ಕಿ ಇಷ್ಟನ್ನ ಹಾಕೊಂಡ್ಬಿಟ್ಟು ಒಂದು 3ರಿಂದ 4 ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ನೆನೆಸ್ಬಿಟ್ರೆ ಆಯಿತು. ಈ ಥರ ನೋಡಿ ನೀಟಾಗಿ ವಾಶ್ ಮಾಡಿದ್ದೀನಿ. ಸೊ ನೀಟಾಗಿ ವಾಶ್ ಮಾಡಿಕೊಂಡು ಒಂದು 6 to 8 ಅವರ್ಸ್ ನೆನೆಸಿದ್ರು ಪರವಾಗಿಲ್ಲ. ನಾನು ಯಾವಾಗಲೂ ಓವರ್ ನೈಟ್ ನೆನೆಸೋದು. ಸೊ ರಾತ್ರಿ ನಾನು ನೆನೆಸಿಕ್ಕಿದ್ದೆ. ಸೊ ಬೆಳಗ್ಗೆ ಎದ್ದು ಮತ್ತೆ ನಾನು ರುಬ್ತೀನಿ, ಅದು ತೋರಿಸ್ತೀನಿ. ಇತ್ತಾಗ ಇದು ಇದ್ಯಾರ್ದಪ್ಪ? ಇದು ಇದ್ಯಾರ್ದು? ಇದನ್ನೇ ತಗೊಂಬೇಕಾ? ಹಾಗೆ ಧ್ವನಿ ಅವರಪ್ಪನಿಗೆ ಫ್ರೆಶ್ ಅಪ್ ಆಗಿ ಬಂದರು ಡ್ಯೂಟಿಯಿಂದ. ಸೊ ಬೇರೆಯವ್ರ ಟವಲ್ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ನಂದು ಟವಲ್ ತಗೊಳಕ್ಕೆ ಹೋದ್ರು. ಅದಕ್ಕೆ ಅಮ್ಮದು ಬೇಡ, ನಂದು ಬೇಡ, ನಿಮ್ಮದೇ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ಲು. ಸೊ ಅದಾದಮೇಲೆ ಊಟ ಮಾಡಿದ್ವಿ. ಮುದ್ದೆಗೆ ಕುರ್ಶನಿ ಕಾಳ್ದು ಕೆಂಬುಳಿ ಮಾಡಿಕೊಂಡು, ಹಪ್ಪಳ ಇತ್ತು, ಹಾಗೆ ಹಪ್ಪಳ ಕೂಡ ಸುಟ್ಕೊಂಡು ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು. ಏನೋ ಕೆಲವೊಂದು ಸಾಂಬಾರುಗಳು ತುಂಬ ಟೇಸ್ಟ್ ಕೊಡುತ್ತವೆ, ಅದು ತುಂಬ, ಅದರಲ್ಲಿ ಇದು ಒಂದು ಕೂಡ ಸಾಂಬಾರು. ಹಾಗೆ ನಾನು ಬೆಳಗ್ಗೆ ಎದ್ದು ರುಬ್ಬಿರೋವಂಥದ್ದು, ಇಡ್ಲಿಗೆ ಈ ಥರ ನಾನು ತರಿಯಾಗಿ ರುಬ್ಬಿದ್ದೀನಿ, ದೋಸೆಗೆ ಫುಲ್ ನುಣ್ಣಗೆ ರುಬ್ಬಿದ್ದೀನಿ, 2 ಕೂಡ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮಗಳಿಗೆ ಇಡ್ಲಿ ಬೇಕು ಅಂತ ಇದ್ಲು, ಸೊ ಅದಕ್ಕೋಸ್ಕರ ಸಪ್ರೇಟ್ ಮಾಡಿದ್ದೀನಿ. ಹಾಗೆ ದೋಸೆಗೂ ಕೂಡ ಸಪ್ರೇಟ್ ರುಬ್ಬಿದ್ದೀನಿ. ಏನಂದರೆ ನಮ್ಮ ಮನೆ ಹತ್ರ ಒಂದು ಮಾಲ್ ಓಪನ್ ಆಗ್ತಾ ಇದೆ ಅಂತೆ, ಹೋಲ್ಸೇಲ್ ಮಾಲು. ಸೊ ಈಗ ₹60, ₹69 ಪ್ಯಾಕೇಜ್ ಬಂದ್ಬಿಟ್ಟು ಕೊರಿಯಂಡರ್ ಪೌಡರು ಮತ್ತು ಶುಗರು 1 kg, ಹಾಗೆ ಟರ್ಮರಿಕ್ ಪೌಡರ್ ಒಂದು ಪ್ಯಾಕೇಜ್ ಹಾಕಿದ್ರು. ₹99ಗೆ ಪೊರ್ಕೆ ಮತ್ತು ಮಾಪು ಕೂಡ ಒಂದು ಪ್ಯಾಕೇಜ್ ಹಾಕಿದ್ದಾರೆ. ₹99ಗೆ 1 ಲೀಟರ್ ಆಯಿಲ್ ಹಾಕಿದ್ದಾರೆ. ಸೊ ಆಲ್ಮಂಡ್ಸು, ಡ್ರೈ ಫ್ರೂಟ್ಸು ಎಲ್ಲದೂ ಕೂಡ, ಕ್ಯಾಶ್ಯೂಸು, ನಟ್ಸ್ ಎಲ್ಲ ಕಮ್ಮಿ ಪ್ರೈಸಲ್ಲಿ ಹಾಕಿದ್ದಾರೆ. ಈ ಸಾಸ್ಗಳೆಲ್ಲ ಕಮ್ಮಿ ಪ್ರೈಸಲ್ಲಿ ಹಾಕಿದ್ದಾರೆ. ಜಸ್ಟ್ 14, 9, ₹10 ಹಾಕಿದ್ದಾರೆ. ಕುಕ್ಕರು 569ಗೆ, ಕೆಟಲ್ 449ಗೆ, ಮತ್ತು ರೈಸ್ ಕೂಡ ಅಷ್ಟೇ 25 kgದು ಕಮ್ಮಿ ಹಾಕಿದ್ದಾರೆ. 26 kg, 30 kgದು ಕೂಡ ಇದೆ. ಸೊ ಹೆಸರು ಕಾಳೆಲ್ಲ 95 kg,
ಸೊ ಬೇಳೆ ಎಲ್ಲ 79 ಈ ಥರ ಹಾಕಿದ್ದಾರೆ. ಸೊ ನಾನು ಇವತ್ತು ಹೋಗೋಣ ಅಂತಿದ್ದೀನಿ. ಅಂದರೆ ಸ್ಯಾಟರ್‌ಡೇ ಮಾರ್ನಿಂಗ್ ಹೋಗೋಣ ಅಂತಿದ್ದೀನಿ. ಸೊ ನೋಡಬೇಕು ರಶ್ ಇರುತ್ತಾ ಏನೋ ಗೊತ್ತಿಲ್ಲ. 1 ಕೆಜಿ ಬೆಲ್ಲ ₹50 ಹಾಕಿದ್ದಾರೆ. ಸೊ ತುಂಬಾ ಮತ್ತೆ ಚಿಲ್ಲಿ ಪೌಡರ್ಸ್ ಎಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಹಾಕಿದ್ದಾರೆ. ಡಸ್ಟ್ ಪ್ಯಾನ್ ಬಂದ್ಬಿಟ್ಟು ₹9ಗೆ ಹಾಕಿದ್ದಾರೆ. ತುಂಬಾ ಸೋಪಿಂದು ಬಾಕ್ಸ್ ಬಂದ್ಬಿಟ್ಟು ₹10ಗೆ ಹಾಕಿದ್ದಾರೆ. ಫ್ಲವರ್ ಪಾಟ್ ₹15 ಮತ್ತೆ ಮಗ್ಗು ಕೂಡ ಸೆರಾಮಿಕ್ಸ್ ಮಗ್ಗು ₹50ಗೆ ಹಾಕಿದ್ದಾರೆ. ಚಾಪೆ ಬಂದು ₹70ಗೆ ಹಾಕಿದ್ದಾರೆ. ಬಾಟಲ್ 129 ಹಾಕಿದ್ದಾರೆ. ಸಾಟರ್‌ಡೇ ಓಪನಿಂಗ್ ಇದೆ. ಸೊ ನಾನು ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಹೋಗ್ತೀನಿ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳ್ತೀನಿ. ಯಾವ್ಯಾವ್ದೆಲ್ಲ ಪ್ರೈಸ್ ಇದೆ ಏನು ಅಂತ ನೋಡ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.